ನಿರ್ಜನವಾದ ಕಾಡು. ಎಲ್ಲೆಲ್ಲೂ ಪ್ರಾಣಿ ಪಕ್ಷಿಗಳ ಅರಚಾಟ ಕಿರುಚಾಟ. ಅಂತಹ ಕಾಡಿನ ಮಧ್ಯದಲ್ಲಿ ತುಂಬು ಗರ್ಭಿಣಿಯೊಬ್ಬಳು ಮೂರ್ಛೆ ತಪ್ಪಿ ಬಿದ್ದಿದ್ದಾಳೆ. ಮುಖ ಕಳೆಗುಂದಿದೆ. ಮುಡಿ ಬಿಚ್ಚಿ ಕೂದಲೆಲ್ಲ ಹರಡಿಕೊಂಡಿದೆ. ಮಣ್ಣಿನ ಜೊತೆ ಮಳೆಹನಿಯು ಸೇರಿದರಿಂದ ಮೈಯೆಲ್ಲ ಕೆಸರಾಗಿದೆ. ಭೂತಾಯಿಯ ಸೌಂದರ್ಯ ಸವಿಯಲು ಬಂದು ವನ್ಯಮೃಗಗಳಿಂದ ತೊಂದರೆಗೊಳಗಾದ ಸ್ವರ್ಗದ ರಂಬೆಯೋ ಮೇನಕೆಯೋ ಎಂಬಂತೆ ಕಾಣುತ್ತಿದ್ದಾಳೆ. ದೂರದಲ್ಲಿ ಹೊಸ ದಿನದ ಕೆಲಸಗಳಿಗೆ ಸಹಿ ಹಾಕಿ ನಿಧಾನವಾಗಿ ಮೇಲೇರುತ್ತಿರುವ ಸೂರ್ಯ ಕಾಣಿಸುತ್ತಿದ್ದಾನೆ. ಕಾಡಿನ ಎಲ್ಲ ಪ್ರಾಣಿ ಪಕ್ಷಿಗಳು ಆಹಾರ ಹುಡುಕುತ್ತಾ ಹೋಗುತ್ತಿವೆ. ಅಲ್ಲೇ ತುಸು ದೂರದಲ್ಲಿ ಕೆಂಬಣ್ಣದ ಹಣ್ಣುಗಳಿದ್ದ ಮರದಲ್ಲಿ ಮಂಗಗಳು ಮುಗಿಬಿದ್ದಿತ್ತು. ಕೆಲವು ಮಂಗಗಳು ಹಣ್ಣನ್ನು ಕೀಳಿ ತಮ್ಮ ಎರಡೂ ಹಸ್ತಗಳ ಮಧ್ಯೆ ಇಟ್ಟು ಅದುಮಿದಾಗ ಹಣ್ಣಿನಿಂದ ಬೀಳುತ್ತಿದ್ದ ರಸವನ್ನು ನಾಲಿಗೆ ಹೊರಚಾಚಿ ಚಪ್ಪರಿಸುತ್ತಿದ್ದರೆ, ಮರದ ತುದಿಯೇರಿ ಕೂತಿದ್ದ ಪುಟಾಣಿ ಕೋತಿಮರಿ ತನ್ನ ತಾಯಿಯ ಬಾಲ ಎಳೆದು ಕೀಟಲೆ ಕೊಡುತ್ತಿತ್ತು. ಇನ್ನೊಂದೆಡೆ ಪಕ್ಕದ ಮರವೇರಿ ಕೂತಿದ್ದ ಮಂಗ ತನ್ನ ಮರಿಗಳ ಮೈಯಲ್ಲಿದ್ದ ಹೇನನ್ನು ತೆಗೆದು ಬಾಯಿಗೆಸೆಯುತ್ತಿತ್ತು. ಹೀಗೆ ಎಲ್ಲ ಮಂಗಗಳು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರೆ, ಒಂದು ಮುದಿ ಕಪಿರಾಯ ಹಣ್ಣೊಂದನ್ನು ಕೈಯಲ್ಲಿ ಹಿಡಿದುಕೊಂಡು ಮರದಿಂದ ಮರಕ್ಕೆ ಜಿಗಿಯುತ್ತಾ ಹೋಗುತ್ತಿತ್ತು. ಕುಳಿತುಕೊಳ್ಳಲು ಅನುಕೂಲವಾಗುವ ಕೊಂಬೆ ಕಂಡಕ್ಷಣ ಆ ಕಡೆ ಹೆಜ್ಜೆ ಇರಿಸಿತು. ಬದುಕಿನ ಸಂಜೆಯ ಸಮಯವಾದ್ದರಿಂದ ನಿರುತ್ಸಾಹ ನಿರಾಸಕ್ತಿಯಿಂದಾಗಿ ದೇಹ ಜಿಡ್ಡುಗಟ್ಟಿತ್ತು. ಹಣ್ಣನ್ನು ತನ್ನ ನಡುಗುವ ಕೈಯ ಮಧ್ಯದಲ್ಲಿ ಇಟ್ಟು ಅದುಮಿದಾಗ ಹೊರಬಂದ ಕೆಂಪಾದ ಹಣ್ಣಿನ ರಸ ಗುರಿತಪ್ಪಿ ನಾಲಗೆಯ ಪಕ್ಕದಿಂದ ಕೆಳಗೆ ಬೀಳತೊಡಗಿತು. ಎಲೆಗಳ ಮಧ್ಯೆ ನುಸುಳಿ ಬೀಳುತ್ತಿದ್ದ ಹಣ್ಣಿನ ರಸ ಸೂರ್ಯನ ಬೆಳಕಿಗೆ ಹವಳದಂತೆ ಮಿನುಗುತ್ತಾ ಆಕೆಯ ತುಟಿಯ ಮೇಲೆ ಬಿತ್ತು. ಗುಲಾಬಿ ದಳದ ಮೇಲೆ ನೀರ ಹನಿ ಬಿದ್ದಾಗ ನೀರಿನ ಭಾರಕ್ಕೆ ಗುಲಾಬಿ ದಳ ಕೆಳಬಾಗಿ ಯಥಾಸ್ಥಿತಿಗೆ ಬರುವಂತೆ ಈಕೆಯ ತುಟಿಯು ಕೊಂಚ ಬಾಗಿತು. ಹಣ್ಣಿನ ರಸ ತುದಿಯಿಂದ ಹರಿದು ಬಾಯಿ ಸೇರಿತು. ಆಗಲೇ ಹೂವಿನ ಸುಗಂಧ ಹೊತ್ತು ತಂದ ಗಾಳಿ ಅಲ್ಲಿ ಜೋರಾಗಿ ಬೀಸಿತು. ಮರದ ಎಲೆಗಳ ಮೇಲೆ ಒಟ್ಟು ಸೇರಿದ್ದ ನೀರ ಹನಿಗಳು ಗಾಳಿಯ ರಭಸಕ್ಕೆ ಮುಖದ ಮೇಲೆ ಬೀಳತೊಡಗಿದವು. ಆಕೆಗೆ ಎಚ್ಚರವಾಯಿತು. ನಿಧಾನವಾಗಿ ಎದ್ದು ಮುಖ ತುಂಬ ಹರಡಿದ್ದ ಕೇಶರಾಶಿಯನ್ನು ಸರಿಪಡಿಸಿ ಮೈಯಲ್ಲಿ ಅಂಟಿಕೊಂಡಿದ್ದ ಕೆಸರು ಮಣ್ಣನ್ನು ಕೊಡವಿ ಇನ್ನೇನು ಎಂದು ಯೋಚಿಸುತ್ತಿದ್ದಾಳೆ. ಜೇನುನೊಣಗಳು ಜೀಂ ಎಂದು ಶಬ್ದ ಮಾಡುತ್ತಾ ಮರದ ಮೇಲ್ಗಡೆ ಹಾರಿ ಹೋಯಿತು. ಕತ್ತೆತ್ತಿ ನೋಡುತ್ತಾಳೆ. ಮುಂಜಾನೆಯ ಭಾಸ್ಕರನು ಈ ಚೆಲುವೆ ಯಾರೆಂದು ನೋಡಲು ಹಂಬಲಿಸುತ್ತಿರುವಂತೆ ಎಲೆಗಳ ಮಧ್ಯೆ ಮಿನುಗುತ್ತಿದ್ದಾನೆ. ಪಕ್ಕದಲ್ಲಿಯೇ ಜುಳು ಜುಳು ಶಬ್ದ ಕೇಳಿದಾಗ ಆ ಕಡೆ ನಡೆಯುತ್ತಾಳೆ. ಕಲ್ಲುಗಳ ಮೇಲೆ ಪಾದ ಊರಿ ನಡೆಯುವಾಗ ಆಕೆಯ ಪಾದ ಕೆಂದಾವರೆಯಂತಾಗುತ್ತಿತ್ತು. ಹೇಗೋ ಕಷ್ಟಪಟ್ಟು ನಡೆದು ಹೊಳೆ ಕಡೆ ಬಂದಳು. ಹೊಳೆ ತುಂಬ ಅಲ್ಲಿ ಅರಳಿದ್ದ ತಾವರೆಗಳು ಸೂರ್ಯನನ್ನು ನೋಡುತ್ತಿತ್ತು. ನೀರಿಗಿಳಿದು ತನ್ನ ಪ್ರತಿಬಿಂಬ ನೋಡುತ್ತಾಳೆ. ಬೆವರ ಜೊತೆ ಮಣ್ಣು ಸೇರಿ ಆಕೆಯ ಗುರುತು ಹಿಡಿಯುವಂತಿಲ್ಲ. 2-3 ಬಾರಿ ಬೊಗಸೆ ತುಂಬ ನೀರನ್ನು ಮುಖಕ್ಕೆರಚಿಕೊಳ್ಳುತ್ತಾಳೆ. ಅವಳ ಗಮನ ಕಾಲಿನ ಬೆರಳುಗಳನ್ನು ಚುಂಬಿಸುತ್ತಿದ್ದ ಮೀನಿನ ಕಡೆ ಹೋಯಿತು. ರೆಕ್ಕೆ ಬಡಿಯುತ್ತಾ ಈಜುತ್ತಿದ್ದ ಆ ಮೀನಿನ ಮೈ ಸೂರ್ಯನ ಬೆಳಕಿಗೆ ಪಳಪಳನೆ ಹೊಳೆಯುತ್ತಿತ್ತು. ಆಗಲೇ ಮರದಿಂದ ನೀರಿಗೆ ಎಲೆ ಬಿದ್ದುದರಿಂದ ಮೀನು ಗಾಬರಿಯಿಂದ ಕೆಸರಿನ ಮಧ್ಯೆ ಮರೆಯಾಯಿತು. ನಿಧಾನಕ್ಕೆ ತಲೆ ಎತ್ತುತ್ತಾಳೆ. ಆಶ್ಚರ್ಯ! ತಾವರೆಗಳೆಲ್ಲ ಆಕೆಯ ಕಡೆ ಮುಖ ಮಾಡಿತ್ತು. ಅಷ್ಟೇ ಅಲ್ಲ, ಕಾಡಿನ ಎಲ್ಲ ಪ್ರಾಣಿ ಪಕ್ಷಿಗಳು ನದಿದಡದಲ್ಲಿ ಸೇರಿದ್ದವು. ಸೀತಾಮಾತೆ! ಕಪಿಗಳ ಹಿಂಡಲ್ಲಿದ್ದ ಆ ಮುದಿ ಕಪಿ ಉದ್ಗರಿಸಿತು. ಸೀತಾಮಾತೆಗೆ ಪ್ರಣಾಮಗಳು. ಎಲ್ಲ ಪ್ರಾಣಿ ಪಕ್ಷಿಗಳು ಕ್ರಿಮಿ ಕೀಟಗಳು ಕೈ ಜೋಡಿಸಿ ತಲೆಬಾಗಿದವು. ಮಹಾವೃಕ್ಷವು ಪ್ರಣಾಮವೆಂಬಂತೆ ರೆಂಬೆ ಕೊಂಬೆಗಳನ್ನು ಬಾಗಿಸಿದವು. ಗಿಡ ಮರಗಳು ಅಲುಗಾಡಿದವು. ಹೂವುಗಳು ಸಂಪೂರ್ಣವಾಗಿ ಅರಳಿ ಸುವಾಸನೆ ಬೀರಿದವು. ತಂಗಾಳಿಯು ಮೆಲ್ಲನೆ ಬೀಸಿತು. ನದಿ ನೀರಿನ ಅಲೆ ಕಲ್ಲಿಗೆ ಬಡಿದು ನೀರನ್ನು ಚಿಮ್ಮಿಸುವ ಮೂಲಕ ಪ್ರಣಾಮವನ್ನು ಸೂಚಿಸಿತು. ತಾಯಿ, ನೀವಿಲ್ಲಿ? ಎಂದು ಜಿಂಕೆ ಪ್ರಶ್ನಿಸಿತು. ಅತ್ತ ಕಡೆಯಿಂದ ಮೌನವೇ ಉತ್ತರವಾಗಿ ಬಂತು. ಮಾತೆ, ನೀವು ಆಯಾಸಗೊಂಡಿರುವಿರಿ, ಮೊದಲು ವಿಶ್ರಾಂತಿ ಪಡೆಯಿರಿ. ಗಜರಾಜನ ಸಲಹೆ. ಹೌದು ಮಾತೆ, ನೀವು ಆ ಮರದ ಕೆಳಗೆ ವಿಶ್ರಮಿಸಬಹುದು ಎಂದು ಹೇಳಿ ಮರದ ಕಡೆ ಹಾರಿತು ಗಿಳಿ. ಜಾನಕಿ ಆ ಕಡೆ ಹೆಜ್ಜೆ ಇರಿಸಬೇಕಾದರೆ ಮರಗಿಡಗಳು ತಮ್ಮ ಹಸಿರೆಲೆಗಳನ್ನು ಉದುರಿಸಿ ಕಲ್ಲು ಮುಳ್ಳುಗಳನ್ನು ಮರೆಮಾಚಿ ಪಾದಕ್ಕೆ ನೋವಾಗದಂತೆ ಕಾಳಜಿ ವಹಿಸಿದವು. ಅದರ ಮೇಲೆ ನಡೆದು ಮುಂದೆ ಸಾಗುವಾಗ ಮೂಡುತ್ತಿದ್ದ ಹೆಜ್ಜೆ ಗುರುತು ಅವಳ ನೋವನ್ನು ಸಾರಿ ಹೇಳುತ್ತಿತ್ತು.
ಮರ ತನ್ನ ಬೇರನ್ನು ಸ್ವಲ್ಪ ಮೇಲೆ ಎಳೆದು ಕುಳಿತುಕೊಳ್ಳಲು ಅನುಕೂಲವಾಗುವಂತೆ ಮಾಡಿತು. ಪಕ್ಕದಲ್ಲೇ ಇದ್ದ ಬಳ್ಳಿ ತನ್ನ ಹೂವನ್ನು ಅದರ ಮೇಲೆ ಉದುರಿಸಿತು. ಸೀತೆ ಕುಳಿತಾಗ ಮಯೂರಗಳು ತಮ್ಮ ಗರಿಯನ್ನೇ ಚಾಮರವನ್ನಾಗಿಸಿತು. ಮುದಿ ಕಪಿಯು ಸೀತಾಮಾತೆಗೆ ಅತ್ಯುತ್ಸಾಹದಿಂದ ಹಣ್ಣುಗಳನ್ನು ತಂದುಕೊಟ್ಟು ಉಪಚರಿಸಿತು. ಹುಲಿ, ಜಿಂಕೆ, ಹಾವು, ಮುಂಗುಸಿ ಎಲ್ಲವೂ ವೈರತ್ವ ಮರೆತು ಸತ್ಕರಿಸಿದವು. ಮುದಿ ಕಪಿಯು ಸೀತೆಯಲ್ಲಿ, ತಾಯಿ ಸೀತಾಮಾತೆ, ನಿಮ್ಮ ದರ್ಶನದಿಂದ ನಮಗೆ ಸಂತೋಷವಾಗಿದೆ. ಆದರೂ ನಿಮ್ಮನ್ನು ಈ ಕಾಡಿನಲ್ಲಿ ಈ ಸ್ಥಿತಿಯಲ್ಲಿ ನೋಡಿ ಬೇಸರವಾಗಿದೆ. ಏನಾಯಿತೆಂದು ಪ್ರಶ್ನಿಸಿದರೆ ನೀವು ಏನೂ ಉತ್ತರಿಸುತ್ತಿಲ್ಲ. ಬೇರೆ ಯಾರಲ್ಲಾದರೂ ಕೇಳೋಣವೆಂದರೆ ಯಾರೂ ಕಾಣಿಸುತ್ತಿಲ್ಲ. ನಿಮ್ಮ ಜೊತೆ ಸಖಿ, ಸೇವಕರು ಯಾರೂ ಬರಲಿಲ್ಲವೇ? ಅಥವಾ ನೀವೇ ದಾರಿ ತಪ್ಪಿ ಇಲ್ಲಿಗೆ ಬಂದಿರುವಿರೇ? ಅಥವಾ ಯಾರಾದರೂ ರಾಕ್ಷಸರು ನಿಮ್ಮನ್ನು ಅಪಹರಿಸಿ ಇಲ್ಲಿಗೆ ತಂದರೆ? ಇಲ್ಲ ಇಲ್ಲ, ಖಂಡಿತ ಸಾಧ್ಯವಿಲ್ಲ. ಅದು ರಾವಣ ನಿಮ್ಮನ್ನು ಅಪಹರಿಸಿದಾಗ ಶ್ರೀರಾಮ ಸಮುದ್ರಕ್ಕೆ ಸೇತುವೆ ಕಟ್ಟಿ ನಿಮ್ಮನ್ನು ರಕ್ಷಿಸಿದನಲ್ಲವೇ? ಅಲ್ಲದೆ ರಾಮ ನಿಮ್ಮನ್ನು ಕಣ್ಣಿನಂತೆ ಕಾಪಾಡುವನು. ಆದರೂ ನೀವಿಲ್ಲಿ? ಮಾತು ಮುಗಿಯುವ ಮೊದಲೇ ಜಾನಕಿಯು ಕಣ್ಣೀರು ಸುರಿಸಲು ಆರಂಭಿಸಿದಳು. ಭೂಮಾತೆಯ ಕಣ್ಣೀರು ಕಂಡು ಎಲ್ಲರೂ ಭಯದಿಂದ ಮೌನರಾದರು. ಸ್ವಲ್ಪ ಹೊತ್ತು ಕಣ್ಣೀರು ಸುರಿಸಿ ಗಡಸು ಧ್ವನಿಯಲ್ಲಿ, ಒಂದು ಹೆಣ್ಣು ತನಗಾಗುವ ಅವಮಾನವನ್ನು ಎಷ್ಟೆಂದು ಸಹಿಸಿಕೊಳ್ಳಬಹುದು? ಸೀತೆಯ ಮಾತಿನಲ್ಲಿ ದುಃಖ, ಬೇಸರವಿತ್ತು. ಏನು, ನಿಮಗೆ ಅವಮಾನವಾಯಿತೆ? ಏನು ಹೇಳುವಿರಿ ಮಾತೆ? ಎಲ್ಲ ಪ್ರಾಣಿ ಪಕ್ಷಿಗಳು ಆಶ್ಚರ್ಯಚಕಿತರಾದವು. ಹೌದು, ಶ್ರೀರಾಮನೇ ನನ್ನನ್ನು ಅನುಮಾನಿಸಿ ಅವಮಾನಿಸಿದ್ದಾನೆ. ಯಾವನೋ ಒಬ್ಬ ಆಗಸ ಅವನ ಹೆಂಡತಿಗೆ ಬೈಯುತ್ತಾ ಪರಪುರುಷನೊಂದಿಗಿದ್ದ ನಿನ್ನನ್ನು ಪುನಃ ಸ್ವೀಕರಿಸಲು ನಾನೇನು ರಾಮನಲ್ಲ ಎಂದು ಶ್ರೀರಾಮನನ್ನು ನಿಂದಿಸಿದನು. ಆತನ ಮಾತು ಕೇಳಿ ಶ್ರೀರಾಮನು ನಾನು ರಾವಣನ ಬಂದಿಯಾಗಿ ಇದ್ದೆ ಎಂದು ನನ್ನ ಪವಿತ್ರತೆಯನ್ನು ಅನುಮಾನಿಸಿ ನಡು ರಾತ್ರಿಯಲ್ಲೇ ತುಂಬು ಗರ್ಭಿಣಿ ಎಂಬುದನ್ನೂ ಮರೆತು ಸ್ವಂತ ಬುದ್ಧಿಯನ್ನು ಉಪಯೋಗಿಸದೆ ಲಕ್ಷ್ಮಣನಿಗೆ ನನ್ನನ್ನು ಕಾಡಲ್ಲಿ ಬಿಟ್ಟು ಬರಲು ಆಜ್ಞಾಪಿಸಿದನು. ಲಕ್ಷ್ಮಣನು ಅಣ್ಣನ ಆಜ್ಞೆ ಮೀರಲಾರದೆ ಒಪ್ಪಿಕೊಂಡನು. ರಾವಣನ ವಧೆಯ ನಂತರ ಅಯೋಧ್ಯೆಗೆ ಮರಳಿದಾಗ ನನ್ನನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿದಾಗ ನಾನು ಪವಿತ್ರಳು ಎಂದು ಸಾಬೀತಾದರೂ ಈಗ ಅನುಮಾನಿಸಿದ್ದಾರೆ ಎಂದು ಪರಪುರುಷನನ್ನು ಬಯಸದ ನನ್ನಂತಹ ಪತಿವ್ರತೆಯನ್ನು ಅನುಮಾನಿಸಿ ಅವಮಾನಿಸಿದ್ದಾನೆ. ನನಗೂ ಸ್ವಾಭಿಮಾನವಿದೆ. ಬೇಕಾದಾಗ ಕರೆಸಿಕೊಳ್ಳಲು, ಬೇಡವಾದಾಗ ಕಾಡಿಗಟ್ಟಲು ನಾನೇನು ಆಟದ ಗೊಂಬೆಯಲ್ಲ. ಎಲ್ಲರೂ ನಿಶ್ಶಬ್ದವಾಗಿ ಸೀತೆಯ ಮಾತುಗಳನ್ನು ಆಲಿಸಿದರು. ದೂರದಲ್ಲಿ ನಿಂತಿದ್ದ ಕೋತಿಮರಿ ತನ್ನ ತಾಯಿಯಲ್ಲಿ, ಅಮ್ಮ, ಹಾಗಾದರೆ ಸೀತಾಮಾತೆ ಶ್ರೀರಾಮನಲ್ಲಿಗೆ ಹೋಗುವುದಿಲ್ಲವೇ? ಅಯೋಧ್ಯೆಯ ಸಡಗರ ಸಂಭ್ರಮ ಇವತ್ತಿಗೆ ಮುಗಿಯಿತೇ ಅಮ್ಮ ಎಂದಿತು. ಇಲ್ಲ ಕಂದ, ಮಾತೆ ಸೀತೆ ಮತ್ತು ಶ್ರೀರಾಮ ಲಕ್ಷ್ಮೀನಾರಾಯಣನ ಸ್ವರೂಪವಂತೆ. ಲಕ್ಷ್ಮೀನಾರಾಯಣರು ಎಂದಾದರೂ ಬೇರೆಯಾಗುವುದುಂಟೆ? ಈ ಕಾಡಿನಾಚೆ ಇರುವ ವನದಲ್ಲಿ ಋಷಿ ಮುನಿಗಳು ಸೀತೆಯನ್ನು ನೋಡಿದರೆ ಎಲ್ಲವೂ ಸರಿಯಾಗುತ್ತದೆ. ಇದೆಲ್ಲ ಆ ಪರಮಾತ್ಮನ ಲೀಲೆ ಎಂದಿತು ತಾಯಿ ಕೋತಿ. ಅಷ್ಟರಲ್ಲಿ ದೂರದ ಮರದೆಡೆಯಲ್ಲಿ ಶಿಷ್ಯರೊಂದಿಗೆ ಬರುತ್ತಿರುವ ವಾಲ್ಮೀಕಿ ಮುನಿ ಕಾಣುತ್ತಾರೆ. ತಾಯಿ ಕೋತಿಯ ಮುಖದಲ್ಲಿ ಮಂದಹಾಸ ಮೂಡಿತು. ದೂರದಲ್ಲಿ ಗೋಚರಿಸುತ್ತಿದ್ದ ಕಾರ್ಮೋಡವು ಕರಗಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ರಿಯ ವೀಕ್ಷಕರೇ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.